this arthritis, the most common types of arthritis are rheumatoid arthritis, osteoarthritis and gout. ಇವು ಮೂರನ್ನು ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತಂದರೆ, ಫಸ್ಟು ರಿಮ್ಯಾಟಾಯ್ಡ್ ಅರ್ಥ್ರೈಟಿಸು, ಇದು ಒಂದು ಯಾವ ಏಜ್ ಬೇಕನ್ನಲ್ಲೂ ಆಗ್ಬೋದು. ಸೆಕೆಂಡ್ ಥಿಂಗ್ ಏನಂದರೆ, ದಿಸ್ ಈಸ್ ವೆರಿ ಕ್ರಾನಿಕ್ ಕಂಡೀಷನ್, ಆಟೋ ಇಮ್ಯೂನ್ ಡಿಸೀಸ್ ಆ್ಯಂಡ್ ದಿಸ್ ಕ್ಯಾನ್ ಬಿ ಹೆರಿಡಿಟರಿ ಡಿಸೀಸಸ್. ಇದು ಜಾಯಿಂಟ್ಸಿಗೆ ಎಫೆಕ್ಟ್ ಆಗುತ್ತೆ, ಇದರಲ್ಲೂ ಅಷ್ಟೇ ಸ್ಟಿಫ್ನೆಸ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಆಸ್ಟಿಯೋಆರ್ಥ್ರೈಟಿಸ್ನಲ್ಲಿ ಏನಾಗುತ್ತೆ ಅಂತಂದರೆ, ಇಂಜುರಿ ಆಗಿರುವಂಥ ಪೇನ್ ಬರುವಂಥದ್ದು, ಅಥವಾ ಏಜ್ಡ್ ಪರ್ಸನ್ಸ್ನಲ್ಲಿ ಇದು ತುಂಬ ಕಾಣಿಸ್ಕೊಳ್ಳೋದು. ಇದು ಡಿಜೆನರೇಟಿವ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಕ್ರ್ಯಾಕ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ. ನೀ ಜಾಯಿಂಟು ನಾವು ಮಡ್ಚಬೇಕಾದ್ರೆ, ಕಾಲು ನೀಡಬೇಕಾದ್ರೆ ಸೌಂಡ್ ಬರುತ್ತಲ್ಲ, ದಟ್ ಈಸ್ ಕ್ರ್ಯಾಕ್ಲಿಂಗ್ ಸೌಂಡು. ಸೊ ಇದೆಲ್ಲ ಆಸ್ಟಿಯೋಆರ್ಥ್ರೈಟಿಸ್ನಲ್ಲಿ ಜಾಸ್ತಿ ಇರುತ್ತೆ. ಗೌಟ್ನಲ್ಲಿ ಏನಿರುತ್ತೆ ಅಂತಂದರೆ, ಸ್ಮಾಲ್ ಜಾಯಿಂಟ್ಸ್ ಎಫೆಕ್ಟ್ ಆಗುತ್ತೆ. ಯೂಶ್ವಲ್ ಆಗಿ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಇರೋ ಪೇಷಂಟ್ಸ್ನಲ್ಲಿ ಜಾಸ್ತಿ ಇದ್ದಿದ್ರೆ ಅವ್ರಲ್ಲಿ ಗೌಟ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಮೇನ್ ಅರ್ಥ್ರೈಟಿಸ್.